ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯನವ್ರಿಗೆ ಪರಮಾಪ್ತನೇ ಕೊಟ್ನ ಕೈ. ಈಗ ಸದ್ಯ ಗೂಢಾಚಾರರ ವರದಿ ಮುಖ್ಯಮಂತ್ರಿಗಳಿಗೆ ಮತ್ತು ಸಿದ್ದು ಟೀಮ್ನ ಅತ್ಯಾಪ್ತರಿಗೆ ಆಘಾತವನ್ನು ಕೊಟ್ಟಿದೆ. ಯಾಕೆ ಇತ್ತೀಚೆಗೆ ಸಿದ್ದರಾಮಯ್ಯನವರು ಇಷ್ಟು ಅಬ್ಬರಿಸ್ತಿದ್ದಾರೆ, ನಾನೇ CM ಅನ್ನೋ ಸಂದೇಶವನ್ನು ಹೈಕಮಾಂಡ್ಗೆ ಪದೇ ಪದೇ ರವಾನಿಸ್ತಿದ್ದಾರೆ ಅಂದರೆ ಅಸಲಿಗೆ ನಡೆದಿರೋದು ಏನು? ಈ ಸೀಕ್ರೆಟ್ ವರದಿ ಸಿದ್ದು ಕ್ಯಾಂಪನ್ನು ಶೇಕ್ ಮಾಡ್ತಿರೋದು ಯಾಕೆ? ಈಗ ಮೈಸೂರಲ್ಲಿ ಶಕ್ತಿ ಪ್ರದರ್ಶನಕ್ಕೆ ನಿಂತಿದ್ದಾರೆ. ಇವತ್ತು OBC ನಾಯಕರ ಪ್ರಮುಖರ ಮೀಟಿಂಗ್ ಬೇರೆ ಇದೆ. ಅಲ್ಲೇನಾಗುತ್ತೆ ಅನ್ನೋ ಕುತೂಹಲ. ಸುರ್ಜೇವಾಲಾ ಅವರು 3ನೇ ಬಾರಿಗೆ ರಾಜ್ಯಕ್ಕೆ ಆಗಮಿಸಿ ಸಚಿವರಿಗೆ ಕ್ಲಾಸ್ ತಗೊಳ್ತಿದ್ದಾರೆ, ತರಾಟೆಗೆ ತಗೊಂಡಿದ್ದಾರೆ. ಸಂಪುಟ ಸರ್ಜರಿ ತನಕ ಇದು ಹೋಗಬಹುದು, ಹಲವರ ತಲೆದಂಡ ಆಗಬಹುದು ಅನ್ನೋ ತನಕ ಕೇಳಿ ಬರ್ತಿದೆ. ಇದರ ನಡುವೆ ಹಾಗಾದರೆ ಏನಿದೆ ಆ ಸೀಕ್ರೆಟ್ ರಿಪೋರ್ಟಲ್ಲಿ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮುಖ್ಯಮಂತ್ರಿಗಳು ಯಾಕಿಷ್ಟು ಅಲರ್ಟ್ ಆಗಿದ್ದಾರೆ ಅಂದರೆ, ಇನ್ನೂ ತಡ ಮಾಡಿದರೆ ಕುರ್ಚಿಗೆ ಕಂಟಕ ಫಿಕ್ಸ್ ಅನ್ನುವಂಥ ಒಂದು ಸೀಕ್ರೆಟ್ ರಿಪೋರ್ಟ್ ಅವರ ಕೈ ಸೇರಿದೆ. ಸಹಜವಾಗಿ ಇಂಥ ಜಟಾಪಟಿ ಇದ್ದಾಗ ಚಲನವಲನಗಳ ಮೇಲೆ, ತಮ್ಮ ರಾಜಕೀಯ ಎದುರಾಳಿಗಳ ಚಲನವಲನಗಳ ಮೇಲೆ ನಿರಂತರ ಕಣ್ಗಾವಲಿರಿಸಿರ್ತಾರೆ ನಾಯಕರುಗಳು. ಗೂಢಾಚಾರರು ನಿರಂತರ ಮಾಹಿತಿ ಸಂಗ್ರಹ ಮಾಡಿ ತಂದು ಕೊಡ್ತಿರ್ತಾರೆ. ಈಗ ಅಂಥದ್ದೇ ಒಂದು ವರದಿ ಮುಖ್ಯಮಂತ್ರಿಗಳಿಗೆ ಆಘಾತವನ್ನು ಕೊಡ್ತಾ ಇದೆ. ಅದೇನಪ್ಪ ಅಂತ ಕೇಳಿದ್ರೆ, ಆರಂಭದಲ್ಲಿ ಸರ್ಕಾರ ರಚನೆಯಾದ ಆರಂಭದಲ್ಲಿ DK ಶಿವಕುಮಾರ್ ಅವ್ರಿಗೆ CM ಆಗಬೇಕು ಅನ್ನೋ ಆಸೆ ಇತ್ತೇ ಹೊರತು ಅವ್ರಿಗೆ 3-4 ಶಾಸಕರು ಬಿಟ್ಟರೆ ಹೆಚ್ಚಿನ ಬಲವೇ ಇರಲಿಲ್ಲ. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ ಅನ್ನುವಂಥ ಗೂಢಾಚಾರ ವರದಿ ಬಂದಿದೆಯಂತೆ ಮುಖ್ಯಮಂತ್ರಿಗಳಿಗೆ. ಸದ್ದಿಲ್ಲದೆ ಶಾಸಕರನ್ನು DK ಬಣಕ್ಕೆ ಸೇರಿಸೋ ಕಾರ್ಯವನ್ನು ಕೆಲವು ಪ್ರಮುಖರೇ ಮಾಡ್ತಿದ್ದಾರಂತೆ. ಅಂದರೆ ಅವರವರ ಮುಂದಿನ ಭವಿಷ್ಯದ ಲೆಕ್ಕಾಚಾರ ಹಾಕ್ಕೊಂಡು ಕೆಲವು ಸೀನಿಯರ್ ಲೀಡರ್ಸು, ಅದರಲ್ಲೂ ಮಂತ್ರಿಗಳು, ಮೇಲ್ನೋಟಕ್ಕೆ ಅವರು ಸಿದ್ದರಾಮಯ್ಯ ಪರಮಾಪ್ತರಂತೆ ಕಾಣಿಸ್ಕೊಳ್ತಿದ್ದಾರೆ ಈಗ. ಆದರೆ ಅಸಲಿಗೆ ಅವರೇ ಶಾಸಕರನ್ನು DK ಬಣಕ್ಕೆ ಸೇರಿಸ್ತಿದ್ದಾರಂತೆ. ಅಂದರೆ DK CM ಅಂತ ಹೈಕಮಾಂಡ್ ಒಂದೇ ಒಂದು ಸೂಚನೆ ಕೊಟ್ಟರೂ ಕೂಡ ಹೈಕಮಾಂಡ್ ಕಡೆಯಿಂದ, ಡೆಲ್ಲಿ ಕಡೆಯಿಂದ ಅಂಥ ಸಣ್ಣ ಸುಳಿವು ಸಿಕ್ಕಿದ್ರೂ ನಾವು ಶಾಸಕರ ಬಲ ಪ್ರದರ್ಶಿಸೋದಕ್ಕೆ ರೆಡಿ. ಈಗ ಸಿದ್ದರಾಮಯ್ಯನವರು CM ಆಗಿ 2ನೇ ಅವಧಿಗೂ ಯಾಕೆ ಕೂರೋಕಾಯಿತು? ಶಾಸಕರ ಬಲ, ಮಾಸ್ ಲೀಡರು, ಅವ್ರಿಗಿರುವಂಥ ಶಕ್ತಿ ಕಾರಣದಿಂದ. ಈಗ DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಹೈಕಮಾಂಡ್ ಆಶೀರ್ವಾದ ಸಿಕ್ಕಿದ್ರೂ ಕೂಡ ಶಾಸಕರು ಸಿಡ್ದೆದ್ದು ಬಿಟ್ಟರೆ ಸರ್ಕಾರ ಉಳಿಸೋದು ಕಷ್ಟ. ಹಾಗಾಗಿ ಅಂಥ ರಿಸ್ಕ್ ತಗೊಳ್ಳದೆ ಮುಂದಕ್ಕೆ ತಳ್ತಾ ಹೋಗೋ ಪ್ರಯತ್ನ ಹೈಕಮಾಂಡ್ ಮಾಡಬಹುದಲ್ಲ. ಆದರೆ ಶಾಸಕರ ಬಲ ಪ್ರದರ್ಶನಕ್ಕೆ ಸದ್ದಿಲ್ಲದೆ ತಯಾರಿ ಆಗ್ತಾ ಇದ್ದು ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರುವಂಥ ಮಂತ್ರಿಯೇ ಒಬ್ಬರು ಶುರು ಮಾಡಿದ್ದಾರಂತೆ ಈ ಆಪರೇಷನ್ನ. DK ಶಿವಕುಮಾರ್ ಅವರು ಖುದ್ದಾಗಿ ಏನೇನು ನಡೆಸ್ತಾ ಇದ್ದಾರೆ ಅನ್ನೋದು ಬೇರೆ, ಆದರೆ ಸಿದ್ದರಾಮಯ್ಯ ಆಪ್ತರಂತೆ ಕಾಣಿಸ್ತಿರುವಂಥ ಮಿನಿಸ್ಟರ್ ಒಬ್ಬರು ಈಗ DKಗಾಗಿ ಭರ್ಜರಿ ಕೊಡುಗೆಗಳನ್ನು ಕೊಡ್ತಿದ್ದಾರಂತೆ. ಶಾಸಕರು ಸದ್ದಿಲ್ಲದೆ ಈಗ DK ಕ್ಯಾಂಪ್ಗೆ ಹಾರ್ತಿರೋದ್ರ ಎಫೆಕ್ಟೇ ನೇರವಾಗಿ ಅಸಮಾಧಾನ ಸ್ಫೋಟವಾಗ್ತಿರೋದು. ಸಿದ್ದು ಪರಮಾಪ್ತ ಮಂತ್ರಿಗಳ ವಿರುದ್ಧ ಆರೋಪ, ಅಕ್ರಮ, ಭ್ರಷ್ಟಾಚಾರ ಅಂತ ಗಂಭೀರವಾದ ವಿಚಾರಗಳು ಸಿಡಿತಿರೋದು. ಫಾರ್ ಎಕ್ಸಾಂಪಲ್ BR ಪಾಟೀಲ್ರು ಮೊನ್ನೆ ಏನು ಮಾಡಿದ್ರು, ಅವರು ಪತ್ರ ಅಂತೆ. ಅದಾದಮೇಲೆ ಇತ್ತೀಚಿನ ಬೆಳವಣಿಗೆಗಳು, ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಸಿಡಿದೆದ್ದ ರೀತಿ, ಸಾಕ್ಷಿ ಸಮೇತ ನಾನು ಕೊಡೋಕೆ ರೆಡಿ ಅಂತ ಸೆಡ್ಡು ಹೊಡಿತಾರೆ BR ಪಾಟೀಲ್ರು. ಸುಮಾರು ಜನ ಶಾಸಕರು, ಗೋಪಾಲಕೃಷ್ಣ ಅವರು, ಬೇಳೂರು ಗೋಪಾಲಕೃಷ್ಣ ಅವರು, ಆ ಕಡೆ ಗವಿಯಪ್ಪ ಅವರು, ಬೇರೆ ಬೇರೆಯವರೆಲ್ಲ ಗ್ಯಾರಂಟಿ ವಿರುದ್ಧ ಆಕ್ರೋಶ ಹೊರ ಹಾಕಿದ್ದನ್ನು ನೋಡಿದ್ವಿ. ತುಮಕೂರು ಶಾಸಕರೊಬ್ಬರು, ಉತ್ತರ ಕರ್ನಾಟಕ ಭಾಗದ ಸುಮಾರು ಜನ, ರಾಜು ಕಾಗೆ ಅವರು, ಸುಮಾರು ಜನ ಲಿಸ್ಟೇ ಸಿಕ್ಬಿಡುತ್ತೆ ಗ್ಯಾರಂಟಿ ನಿಲ್ಲಿಸ್ರಿ ಅಂತ ಓಪನ್ ಆಗಿ ಮುಖ್ಯಮಂತ್ರಿಗಳಿಗೇ ಶಾಕ್ ಕೊಟ್ಟಿದ್ದಾರೆ. ಈ ಗ್ಯಾರಂಟಿ ಎಫೆಕ್ಟ್ ಏನೂ ಕೆಲಸ ಆಗ್ತಿಲ್ಲ ಅಂತ ಆಕ್ರೋಶವನ್ನು ಹೊರ ಹಾಕಿದ್ದಾರೆ. ಕಡೆಗೆ ನೋಡಿ ಪರಮೇಶ್ವರ್ ಅವರೇ ಸಿದ್ದರಾಮಯ್ಯನವ್ರ ಹತ್ರ ದುಡ್ಡಿಲ್ಲ ಅಂದ್ಬಿಟ್ರು, ನೇರ ಹಂಗಂದ್ಬಿಟ್ರು. ಏನೂ ಆಗಲ್ಲ ಇಲ್ಲಿ. ಬಸವರಾಜ ರಾಯರೆಡ್ಡಿ ಅವ್ರು ಏನಂದ್ರು, ರಸ್ತೆ ಬೇಕಾ, ಅನ್ನ ಭಾಗ್ಯ ಬೇಕಾ, ಫ್ರೀ ಗ್ಯಾರಂಟಿಗಳು ಬೇಕು ಅಂದರೆ ರಸ್ತೆ ಇಲ್ಲಪ್ಪ ಅಂದ್ಬಿಟ್ರು. ಸೊ ಇತ್ತೀಚೆಗೆ ಸಿದ್ದು ಬಣ, ಸಿದ್ದು ವಿರೋಧಿ ಬಣ ಅನ್ನೋದೇ ಹಲವು ಶಾಸಕರು ಗ್ಯಾರಂಟಿಯಿಂದಾಗಿ ನಮಗೆ ಕ್ಷೇತ್ರದಲ್ಲಿ ಮುಖ ತೋರಿಸೋಕ್ಕಾಗ್ತಿಲ್ಲ ಅನ್ನೋ ಮಾತುಗಳನ್ನು ಆಡ್ತಿದ್ದಾರೆ. ಸೊ ಯಾರು ತನಗೆ ಹಿತವರು, ಯಾರು ಬೆನ್ನಿಗೆ ಚೂರಿ ಹಾಕ್ತಿರೋರು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗದ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇರೋವಾಗಲೇ
ಈ ಸಂದರ್ಭದಲ್ಲೇ ಗೂಢಚಾರರ ವರದಿ ಬಂದಿದೆಯಂತೆ. ಕೆಲವು ಪ್ರಮುಖರೇ ನಿಂತು ಬಿಟ್ಟಿದ್ದಾರೆ DK ಕೈಯನ್ನು ಬಲಪಡಿಸೋದಕ್ಕೆ ಅಂತ. ಅದರಲ್ಲೂ ಮಿನಿಸ್ಟರ್ ಒಬ್ಬರು ಶಾಸಕರನ್ನ ಆ ಕಡೆ ಮೊಬಿಲೈಸ್ ಮಾಡುತ್ತಿದ್ದಾರಂತೆ. ಈಗ DK ಶಿವಕುಮಾರ್ ಶಕ್ತಿ ಪ್ರದರ್ಶನಕ್ಕೆ ನಿಂತರೆ ಹಂಗೆ ಸುಮಾರು ಶಾಸಕರನ್ನು ತೋರಿಸಬಲ್ಲರು ಅನ್ನುವಂಥ ರಿಪೋರ್ಟು. ನಾವು ನಿಮಗೆ ಒಂದು ಸುದ್ದಿ ಇಟ್ಟಿದ್ವಿ ಎಕ್ಸ್ಕ್ಲೂಸಿವ್ ಆಗಿ. ಸುರ್ಜೇವಾಲಾ ಅವರ ಮೊದಲ ಭೇಟಿ ಸಮಯದಲ್ಲಿ ಒಬ್ಬರು ಶಾಸಕರೊಬ್ಬರು, ನಾನು ಸಹಿ ಮಾಡಿಸ್ಕೊಡ್ತೀನಿ 55ರಿಂದ 60 ಶಾಸಕರು ಸಿದ್ದರಾಮಯ್ಯ ಕೆಳಗಿಳಿಸೋದಕ್ಕೆ ಸಹಿ ಮಾಡೋಕೆ ರೆಡಿ ಇದ್ದಾರೆ, ಅದರ ನೇತೃತ್ವ ನಾನೇ ವಹಿಸ್ಕೊಡ್ಬೇಕಾದ್ರೆ ಮುದ್ರೆ ಒತ್ತಿಸ್ಕೊಂಡು ಬರ್ತೀನಿ, ಹೈಕಮಾಂಡ್ ಎದುರು ಇಡೀ ಪಟ್ಟಿನ ಅಂತ ಸುರ್ಜೇವಾಲಾ ಅವ್ರಿಗೆ ಹೇಳಿದ್ದಾರೆ ಅನ್ನೋ ಸುದ್ದಿಗಳು ಬಂದು. ಆದರೆ ಆ ಶಾಸಕರು ಯಾರು ಅನ್ನೋ ಹೆಸರು ಮಾತ್ರ ಹೊರಗಡೆ ಬರಲಿಲ್ಲ. ಸುರ್ಜೇವಾಲಾ ಅವರು ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇದ್ದಾರೆ. ಸಿದ್ದು ಕ್ಯಾಂಪ್ ಸಿಡಿದೆದ್ದಿದೆ, ಹೈಕಮಾಂಡ್ಗೆ ದೂರ ಹೋಗಿದೆ, ಸುರ್ಜೇವಾಲಾ ಬರ್ತಿರೋದ್ರಿಂದ ಸಮಸ್ಯೆ ಆಗ್ತಿದೆ, ಬಣಜಗಳ ಜಾಸ್ತಿ ಆಗ್ತಿದೆ, ಅಧಿಕಾರ ಹಸ್ತಾಂತರ ಅನ್ನುವಂಥ ಸುದ್ದಿಗಳು ಸದ್ದು ಮಾಡ್ತಿದ್ದಾವೆ. ಇಷ್ಟಾದರೂ ಸುರ್ಜೇವಾಲಾ ಅವರು ಬರ್ತಿರೋದು ಯಾಕೆ, 1-to-1 ಮೀಟಿಂಗ್ ಮಾಡ್ತಿರೋದು ಯಾಕೆ ಅನ್ನೋ ಆಕ್ರೋಶ ಸಿಡಿದ ಮೇಲೂ ಈಗ 3ನೇ ಸಲ ಬಂದಿದ್ದಾರೆ. ಶಾಸಕರ ದೂರನ್ನು ಹಿಡ್ಕೊಂಡು ಸಚಿವರಿಗೆ ತರಾಟೆಗೆ ತಗೋತಿದ್ದಾರೆ. ಗವಿಯಪ್ಪ, BR ಪಾಟೀಲ್ರು, ಇನ್ನಿತರರ ದೂರು ಜಮೀರ್ ಅವ್ರಿಗೆ ಕಂಟಕ ಆಗುತ್ತಾ ಅನ್ನೋ ಚರ್ಚೆಗಳು ಶುರುವಾಗಿವೆ. ಅವರು ಪರ್ಫಾರ್ಮೆನ್ಸಲ್ಲಿ ನಾನೇ ನಂಬರ್ 1 ಅಂತಿದ್ದಾರೆ. ತರಾಟೆಗೆ ತಗೊಂಡ್ರೆ ಸುರ್ಜೇವಾಲಾ ಅವರು ಹಿಂದಿನ ಅವಧಿಯಲ್ಲಿ BJP ಅಥವಾ ಬೇರೆ ಅವಧಿಯಲ್ಲಿ ವಸತಿ ಇಲಾಖೆಯಲ್ಲಿ ಎಷ್ಟು ಗೋಲ್ಮಾಲ್ ಆಗಿತ್ತು, ನನ್ನ ಅವಧಿಯಲ್ಲಿ ಎಷ್ಟು ಕೆಲಸ ಆಗಿದೆ ಅಂತ ರಿಪೋರ್ಟ್ ಇಡೋದಕ್ಕೆ ಹೋದರೂ ಕೂಡ ಕೆಂಡಾಮಂಡಲರಾಗಿದ್ದಾರೆ ಸುರ್ಜೇವಾಲಾ ಅವರು ಅನ್ನೋದು ಗೊತ್ತಾಗ್ತಿದೆ. ಸೊ ಸಿದ್ದರಾಮಯ್ಯ ಬಣದ ಜಮೀರ್ ಅಹಮದ್ ಖಾನ್ ಅವ್ರಿಗೆ, ಸುಮಾರು ಜನ ಮಂತ್ರಿಗಳಿಗೆ ಆಘಾತ ಎದುರಾಗಿದೆ ಸುರ್ಜೇವಾಲಾ ಅವ್ರ ನಡೆಯಿಂದ. ಇಷ್ಟೆಲ್ಲ ಆಗ್ತಿರೋದು ಯಾಕೆ? ಹಾಗಾದರೆ ರಾಹುಲ್ ಗಾಂಧಿ ಅವ್ರ ಎದುರು ನೆಗೆಟಿವ್ ರಿಪೋರ್ಟ್ ಇಡಬೇಕು ಅಂತಾನೇ ಸುರ್ಜೇವಾಲಾ ಅವರು ಹಠಕ್ಕೆ ಬಿದ್ದು ಈ ಆಪರೇಷನ್ಗೆ ಇಳಿದಿದ್ದಾರೆ ಅನ್ನೋ ಚರ್ಚೆ ಆಗ್ತಿರೋ ಹೊತ್ತಲ್ಲೇ ಈ ಗೂಢಾಚಾರ ವರದಿ ಅಂದರೆ ಶಾಸಕರ ಪಡೆಯನ್ನು ಕಟ್ಟುಬಿಟ್ಟಿದ್ದಾರೆ DK ಅನ್ನುವಂಥ ವರದಿ, ಅದರಲ್ಲೂ ಅತ್ಯಾಪ್ತರೇ ಜಾರಿದ್ದಾರೆ ತೆಕ್ಕೆಯಿಂದ ಅನ್ನುವಂಥ ವರದಿ ಆಘಾತಕ್ಕೆ ಕಾರಣ ಆಗಿದೆ. DK ಶಿವಕುಮಾರ್ ಅವರ ಆಪ್ತರು ಹೇಳ್ತಿರೋದೇನೆಂದರೆ, ಸಿದ್ದರಾಮಯ್ಯವ್ರಿಗೆ ಸಿಕ್ಕಿರೋ ರಿಪೋರ್ಟ್ ಪ್ರಕಾರ ಇನ್ನು ಅಕ್ಟೋಬರು, ನವೆಂಬರು, ಡಿಸೆಂಬರ್ ಅಂತ ಕೂತ್ರೆ ಹೇಗೆ ಅಶೋಕ್ ಗೆಹ್ಲೋಟ್, ಸಚಿನ್ ಪೈಲಟ್ ಕಥೆ ಆಗುತ್ತೋ ಹಾಗೆ ಆಗ್ಬಿಡತ್ತೆ ನಿಮ್ಮ ಕಥೆನೂ. ಆಮೇಲೆ ಬಿಟ್ಟುಕೊಡಲ್ಲ ಅವರು, ಇನ್ನಷ್ಟು ಸ್ಟ್ರಾಂಗ್ ಆಗಿಬಿಡ್ತಾರೆ ಸಿದ್ದರಾಮಯ್ಯನವರು. ಈಗಲೇ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಳ್ತಿದ್ದಾರೆ, ಮತ್ತೆ ಅಬ್ಬರಿಸೋಕೆ ಶುರು ಮಾಡಿದ್ದಾರೆ. ಹಾಗಾಗಿ ನೀವು ಇನ್ನು ಕಾಯೋದ್ರಲ್ಲಿ ಅರ್ಥವೇ ಇಲ್ಲ, ಇದು ರೈಟ್ ಟೈಮ್ ಅನ್ನುವಂಥ ಸಲಹೆ ಅವ್ರಿಗೆ ಅವರು ಆಪ್ತರು ಕೊಟ್ಟಿದ್ದಾರಂತೆ. ಹಾಗಾಗಿ ಇದೆಲ್ಲವನ್ನ ಅರಿತಿರುವಂಥ ಸಿದ್ದರಾಮಯ್ಯನವರು ಈಗ ಅಖಾಡಕ್ಕೆ ಧುಮುಕಿದ್ದಾರೆ. ಅದೇನು ಮಾಡ್ತಾರೋ ಮಾಡಲಿ, ಹೈಕಮಾಂಡ್ ಅದು ಹೆಂಗೆ ನನ್ನ ಟಚ್ ಮಾಡುತ್ತೋ ಮಾಡೇ ಬಿಡಲಿ ಅನ್ನೋ ರೀತಿಯಲ್ಲಿ ದಾಳ ಉರುಳಿಸಿರೋದು, ನಾನೇ CM ಅಂತ ಗುಡುಕ್ತಿರೋದು, ಅಹಿಂದ ಸಮುದಾಯಗಳಿಗೆ ಸಂದೇಶವನ್ನು ಕೊಟ್ಟಿರೋದು, ನನ್ನನ್ನು ಟಚ್ ಮಾಡಿದ್ರೆ ಏನಾಗತ್ತೆ ಅಂತ. ಆದಾಗ್ಯೂ DK ನಡೆಸಿರುವಂತಹ ಸೈಲೆಂಟ್ ಆಪರೇಷನ್ ಈಗ ಸಿದ್ದು ಬಣವನ್ನು ಶೇಕ್ ಮಾಡ್ತಿದೆಯಾ? ಸುರ್ಜೇವಾಲಾ ಅವರು ಕೊಡ್ತಿರುವಂತಹ ಈ ಟ್ರೀಟ್ಮೆಂಟು, ಶಾಕ್ ಟ್ರೀಟ್ಮೆಂಟು ನಿಜಕ್ಕೂ ಮಹತ್ವದ ಬೆಳವಣಿಗೆಗಳ ಸುಳಿವನ್ನು ಕೊಡ್ತಿದೆಯಾ? ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.